ಯಶ್ ಅವರು ಈ ಥರ ಹಠ ಮಾಡೋದ್ರಲ್ಲಿ ನಿಸ್ಸೀಮರು ಅಂತಲೇ ಹೇಳ್ಬೋದು. ಯಶ್ ಪ್ರಮುಖವಾಗಿ ಈ ಒಂದು ನಿರ್ಣಯವನ್ನು ವಿರೋಧ ಮಾಡಿ ಯಾವುದೇ ಕಾರಣಕ್ಕೂ ನಾವು ಬೇರೆ ದೇಶಕ್ಕಾಗಲಿ ಅಥವಾ ಬೇರೆ ರಾಜ್ಯಕ್ಕಾಗಲಿ ಶೂಟಿಂಗಿಗೆ ಹೋಗೋದು ಬೇಡ. ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಮ್ಮ ಬೆಂಗಳೂರಿನಲ್ಲೇ ಒಂದು ದೊಡ್ಡ ಜಾಗದಲ್ಲಿ ಸೆಟ್ಟನ್ನು ನಿರ್ಮಾಣ ಮಾಡಿ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣವನ್ನು ಆರಂಭ ಮಾಡಬೇಕು. ಮುಂಚೆ ಕನ್ನಡ ಇಂಡಸ್ಟ್ರಿ ಅಂದರೆ ರಾಜ್ಕುಮಾರ್ ಅವರ ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿ ಎಲ್ಲಿತ್ತು ಅಂತ ಎಲ್ಲರಿಗೂ ಗೊತ್ತು, ತಮಿಳುನಾಡಿನಲ್ಲಿತ್ತು. ಅದಾದ ಮೇಲೆ ನಿಧಾನಕ್ಕೆ ಹೈದರಾಬಾದ್ನಲ್ಲಿ ರಾಮೋಜಿ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗ್ತಾ ಬಂತು. ಅಂದರೆ ತಮಿಳುನಾಡು, ಆಂಧ್ರ ಈ ಎರಡನ್ನ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಚಿತ್ರರಂಗ ಸಾಕಷ್ಟು ಅವಲಂಬಿತ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಬರ್ತಾ 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 ಕನ್ನಡ ಇಂಡಸ್ಟ್ರಿ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಬರ್ತಾ ಇದೆ. ಈಗ ನಾವು ಬೇರೆ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ, ನಮ್ಮ ಚಿತ್ರವನ್ನು ನಾವೇ ನಿರ್ಮಾಣ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೇ ಒಂದು ದೃಢವಾದ ಹೆಜ್ಜೆಯನ್ನು ಕಷ್ಟ ಆದರೂ ಪರವಾಗಿಲ್ಲ ಇಡಬೇಕು ಅಂತ ಯಶ್ ಅವರು ತೀರ್ಮಾನ ಮಾಡಿದ್ದಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರಾಕಿಂಗ್ ಸ್ಟಾರ್ ಯಶ್ ಇವತ್ತು ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ. KGF ಎಂಬ 2 ಸರಣಿ ಚಿತ್ರಗಳ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರ ಕೀರ್ತಿ ದೇಶದಲ್ಲಿ ಮಾತ್ರ ಅಲ್ಲದೆ ವಿದೇಶಕ್ಕೆ ಕೂಡ ಮುಟ್ಟಿದ್ದನ್ನು ನೀವು ಎಲ್ಲರೂ ನೋಡಿದ್ದೇವೆ. ಈಗ KGF ಚಾಪ್ಟರ್ 2 ಆಯಿತು, ಸುಮಾರು ವರ್ಷಗಳು ಗ್ಯಾಪ್ ಆಯಿತು. ನೆಕ್ಸ್ಟ್ ಚಿತ್ರ ಯಾವುದು ಅನ್ನೋ ಪ್ರಶ್ನೆಗೆ ಯಶ್ ಅವರು ಕೊಟ್ಟಿರುವಂತಹ ಉತ್ತರ ಟಾಕ್ಸಿಕ್. ಯಾವಾಗ ಈ ಟಾಕ್ಸಿಕ್ ಅನ್ನುವ ಚಿತ್ರದಲ್ಲಿ ಯಶ್ ಅವರು ಅಭಿನಯಿಸ್ತಾ ಇದ್ದಾರೆ. ಈ ಚಿತ್ರಕ್ಕೆ ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಇದೆ. ಈ ಚಿತ್ರಕ್ಕೆ KVN ಪ್ರೊಡಕ್ಷನ್ ಅವರ ಜೊತೆಗೆ ಯಶ್ ಕೂಡ ಬಂಡವಾಳ ಹಾಕ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಈ ಚಿತ್ರದ ಮೇಲೆ ನಿರೀಕ್ಷೆ ದುಪ್ಪಟ್ಟಾಯಿತು. ಯಾಕಂತಂದರೆ KGF ಚಾಪ್ಟರ್ 1, KGF ಚಾಪ್ಟರ್ 2 ಮಾಡಿದಂತಹ ಮೋಡಿ ಆ ಥರ ಇತ್ತು. ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇನ್ನು ಯಾವುದೇ ಸಿನಿಮಾ ಒಪ್ಕೊಂಡ್ರೂ ಕೂಡ ಆ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಎವರೆಸ್ಟ್ನಷ್ಟು ಇರುತ್ತೆ ಅನ್ನೋದಕ್ಕೆ ಈಗ ಟಾಕ್ಸಿಕ್ ಮೇಲೆ ಎದ್ದಿರುವ ಎಕ್ಸ್ಪೆಕ್ಟೇಷನ್ನೇ ಸಾಕ್ಷಿ. ಇನ್ನು ಟಾಕ್ಸಿಕ್ ಚಿತ್ರದ ಬಿಡುಗಡೆ ದಿನಾಂಕವನ್ನು ಆಲ್ರೆಡಿ ಪ್ರಕಟ ಮಾಡಿದ್ದಾರೆ. ಮುಂದಿನ ವರ್ಷ ಏಪ್ರಿಲ್ನಲ್ಲಿ ಚಿತ್ರ ಬಿಡುಗಡೆ ಮಾಡ್ತೀವಿ ಅಂತ ಚಿತ್ರತಂಡ ಆಲ್ರೆಡಿ ಹೇಳ್ಕೊಂಡಿರೋದ್ರಿಂದ ಚಿತ್ರೀಕರಣ ಭರದಿಂದ ನಡೀತಾ ಇದೆ. ಇನ್ನು ಟಾಕ್ಸಿಕ್ ಚಿತ್ರದ ಚಿತ್ರೀಕರಣವನ್ನು ಸೆಟ್ಟನ್ನು ನಿರ್ಮಾಣ ಮಾಡಿ ಅಲ್ಲೇ ಚಿತ್ರೀಕರಣ ಮಾಡಬೇಕು ಅನ್ನೋದು ಚಿತ್ರತಂಡದ ಆಶಯ. ಇದಕ್ಕಿಂತ ಬೆಸ್ಟ್ ಆಪ್ಷನ್ಗಳು ಇದ್ದರೂ ಕೂಡ, ಅಂದರೆ ಹೈದರಾಬಾದ್ನಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಇದೆ, ಚೆನ್ನೈನಲ್ಲಿ ಮಾಡ್ಬೋದು, ವಿದೇಶಗಳಲ್ಲಿ ಮಾಡ್ಬೋದು. ಅಂದರೆ ಕಾಸ್ಟ್ ಕಟ್ಟಿಂಗ್ ತುಂಬ ಕಮ್ಮಿ ಇರುತ್ತೆ. ಅಂದರೆ ಇಲ್ಲಿ ಕರ್ನಾಟಕದಲ್ಲೇ ಒಂದು ಸೆಟ್ ಹಾಕಿ ಒಂದು ಖಾಲಿ ಜಾಗದಲ್ಲಿ ಒಂದು ಸೆಟ್ಟನ್ನು ನಿರ್ಮಾಣ ಮಾಡೋದಕ್ಕಿಂತ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ದೇಶಗಳಿಗೆ ಹೋಗಿ ಶೂಟಿಂಗನ್ನು ಮಾಡ್ಕೊಂಡು ಬಂದರೆ ಇಲ್ಲಿ ಕರ್ನಾಟಕದಲ್ಲೇ ನಾವು ಶೂಟಿಂಗ್ ಮಾಡೋದಕ್ಕೆ ಎಷ್ಟು ಖರ್ಚನ್ನು ಮಾಡ್ತೀವಿ ಅದಕ್ಕಿಂತ ಕಮ್ಮಿ ಖರ್ಚಿನಲ್ಲಿ ಅದು ಆಗಿ ಹೋಗುತ್ತೆ. ಆದರೆ ಇದನ್ನು ಸ್ವತಃ ಚಿತ್ರತಂಡ ನಿರ್ಮಾಪಕರನ್ನು ಸೇರಿ ಯಶ್ ಅವರನ್ನು ಒಳಗೊಂಡಂತೆ ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧ ಮಾಡಿದ್ದಾರೆ. ಅದರಲ್ಲಿ ಯಶ್ ಪ್ರಮುಖವಾಗಿ ಈ ಒಂದು ನಿರ್ಣಯವನ್ನು ವಿರೋಧ ಮಾಡಿ ಯಾವುದೇ ಕಾರಣಕ್ಕೂ ನಾವು ಬೇರೆ ದೇಶಕ್ಕಾಗಲಿ ಅಥವಾ ಬೇರೆ ರಾಜ್ಯಕ್ಕಾಗಲಿ ಶೂಟಿಂಗಿಗೆ ಹೋಗೋದು ಬೇಡ. ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಮ್ಮ ಬೆಂಗಳೂರಿನಲ್ಲೇ ಒಂದು ದೊಡ್ಡ ಜಾಗದಲ್ಲಿ ಸೆಟ್ಟನ್ನು ನಿರ್ಮಾಣ ಮಾಡಿ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣವನ್ನು ಆರಂಭ ಮಾಡಬೇಕು ಅನ್ನೋ ಹಠವನ್ನು ಯಶ್ ಅವರು ತಮ್ಮ ತಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಬೆಂಗಳೂರಿನಲ್ಲೇ ಒಂದು ಬೃಹದಾದ ಸೆಟ್ HMT ಗ್ರೌಂಡ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಯಾಕೆ ಯಶ್ ಅವರಿಗೆ ಇಷ್ಟೊಂದು ಹಠ? ಯಾಕೆ ಬೇರೆ ಎಲ್ಲೂ ಹೋಗೋದೇ ಬೇಡಪ್ಪ, ನಾವು ನಮ್ಮ ಕರ್ನಾಟಕದಲ್ಲೇ ಮಾಡೋಣ, ನಮ್ಮ ನೆಲದಲ್ಲೇ ಮಾಡೋಣ ಅನ್ನೋ ಹಠ ಏನಕ್ಕಪ್ಪ ಅಂತಂದರೆ, ನಮ್ಮಲ್ಲಿರುವ ತಂತ್ರಜ್ಞರಿಗೆ, ನಮ್ಮಲ್ಲಿರುವ ಪ್ರತಿಭೆಗಳಿಗೆ, ನಮ್ಮಲ್ಲಿರುವ ಕಷ್ಟಪಟ್ಟು ಕೆಲಸ ಮಾಡುವ ಕೆಲಸಗಾರರಿಗೆ ಕೆಲಸವನ್ನು ಕೊಡಬೇಕು ಅನ್ನೋದು ಯಶ್ ಅವರ ಧ್ಯೇಯ, ಯಶ್ ಅವರ ಉದ್ದೇಶ. ಹೌದು, ನಮ್ಮಲ್ಲೇ ತುಂಬ ಜನ ಕಲಾವಿದರಿದ್ದಾರೆ, ತುಂಬ ಜನ ತಂತ್ರಜ್ಞರಿದ್ದಾರೆ. ಕಷ್ಟಪಟ್ಟು ಸೆಟ್ಟನ್ನು ನಿರ್ಮಾಣ ಮಾಡಿ ಬೇರೆ ಯಾವುದೇ ಭಾಷೆಗಿಂತ ಬೇರೆ ಯಾವುದೇ ದೇಶಕ್ಕಿಂತ ನಾವು ಕನ್ನಡಿಗರು ಕಮ್ಮಿ ಇಲ್ಲ ಅನ್ನೋದನ್ನು ಪ್ರಪಂಚಕ್ಕೆ ಟಾಕ್ಸಿಕ್ ಚಿತ್ರದ ಮೂಲಕ ತೋರಿಸ್ಕೊಡ್ಬೇಕು ಅನ್ನೋದು ಯಶ್ ಅವರ ಉದ್ದೇಶ. ಈ ಉದ್ದೇಶವನ್ನು ನಿರ್ಮಾಪಕರಾದಂತಹ KVN ಪ್ರೊಡಕ್ಷನ್ ಅವರ ಜೊತೆಗೂ ಮಾತನಾಡಿದಾಗ ಅವರು ಕೂಡ ಇದಕ್ಕೆ ಪೂರಕ ಎಂಬಂತೆ, ಓಕೆ ಜಾಸ್ತಿ ಆದರೂ ಪರವಾಗಿಲ್ಲ, ನಮ್ಮ ಕನ್ನಡ ನೆಲದಲ್ಲಿರುವ ತಂತ್ರಜ್ಞರನ್ನು, ಕೆಲಸಗಾರರನ್ನು ಪ್ರಪಂಚಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡೋಣ ಅಂತ ಡಿಸೈಡ್ ಮಾಡಿ ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ, ಬೆಂಗಳೂರಿನಲ್ಲೇ ಸೆಟ್ ಹಾಕಿ ಶೂಟಿಂಗ್ ಮಾಡೋಣ, ಬೇರೆ ಕಡೆ ರೆಡಿ ಇರೋ ಸೆಟ್ಟಿಗೆ ಹೋಗ್ಬಿಟ್ಟು ಶೂಟ್ ಮಾಡೋದು ಬೇಡ, ನಮ್ಮಲ್ಲೇ ಆಗಲಿ ಅನ್ನುವ ನಿರ್ಧಾರಕ್ಕೆ ಬಂದಿರುವಂಥದ್ದು. ಇದನ್ನು ಕೇಳಿದಾಗ ನಿಜವಾಗ್ಲೂ ನಮಗೆ ಖುಷಿ ಆಯಿತು. ಯಾಕೆ ಅಂತಂದರೆ
ಮೊದಲಿನಿಂದಲೂ ಕೂಡ ಕನ್ನಡದಲ್ಲಿ ಏನು ಚಿತ್ರಗಳು ನಿರ್ಮಾಣ ಆಗುತ್ತೆ, ಚಿತ್ರಗಳು ಬಿಡುಗಡೆಗೂ ಮುಂಚೆ ಏನೆಲ್ಲ ಶೂಟಿಂಗ್ ಮಾಡ್ತಾರೆ, ನಾವು ಬೇರೆಯವರನ್ನು ಅವಲಂಬನೆ ಮಾಡ್ಕೊಂಡು ಬಂದಿದ್ದೇ ಜಾಸ್ತಿ. ಮುಂಚೆ ಕನ್ನಡ ಇಂಡಸ್ಟ್ರಿ ಅಂದರೆ ರಾಜ್ಕುಮಾರ್ ಅವರ ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿ ಎಲ್ಲಿತ್ತು ಅಂತ ಎಲ್ಲರಿಗೂ ಗೊತ್ತು, ತಮಿಳುನಾಡಿನಲ್ಲಿತ್ತು. ಅದಾದ ಮೇಲೆ ನಿಧಾನಕ್ಕೆ ಹೈದರಾಬಾದ್ನಲ್ಲಿ ರಾಮೋಜಿ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗ್ತಾ ಬಂತು. ಅಂದರೆ ತಮಿಳುನಾಡು, ಆಂಧ್ರ ಈ ಎರಡನ್ನ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಚಿತ್ರರಂಗ ಸಾಕಷ್ಟು ಅವಲಂಬಿತ ಆಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಬರ್ತಾ 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 ಕನ್ನಡ ಇಂಡಸ್ಟ್ರಿ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಬರ್ತಾ ಇದೆ. ಈಗ ನಾವು ಬೇರೆ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ, ನಮ್ಮ ಚಿತ್ರವನ್ನು ನಾವೇ ನಿರ್ಮಾಣ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವೇ ಒಂದು ದೃಢವಾದ ಹೆಜ್ಜೆಯನ್ನು ಕಷ್ಟ ಆದರೂ ಪರವಾಗಿಲ್ಲ ಇಡಬೇಕು ಅಂತ ಯಶ್ ಅವರು ತೀರ್ಮಾನ ಮಾಡಿದ್ದಾರೆ. ಯಶ್ ಅವರು ಈ ಥರ ಹಠ ಮಾಡೋದ್ರಲ್ಲಿ ನಿಸ್ಸೀಮರು ಅಂತಲೇ ಹೇಳಬೇಕು. ಯಾಕೆಂದರೆ KGF ಚಾಪ್ಟರ್ 1 ಶೂಟಿಂಗ್ ಆದಾಗ ಅದರ ಗ್ಲಿಂಪ್ಸ್ಗಳನ್ನು ಇವರು ನೋಡಿದಾಗ ಅವರಿಗೆ ಅನಿಸಿತ್ತು ಇದು ಕೇವಲ ಕನ್ನಡ ಚಿತ್ರವಾಗಿ ಉಳಿದಿಲ್ಲ, ಇದು ಪ್ಯಾನ್ ಇಂಡಿಯಾ ಚಿತ್ರ ಆಗೋದಕ್ಕೆ ಎಲ್ಲ ಯೋಗ್ಯತೆ ಈ ಚಿತ್ರಕ್ಕಿದೆ ಅನ್ನೋ ಒಂದು ಹಠ, ಒಂದು ಆಲೋಚನೆ ಅವರ ತಲೆಯಲ್ಲಿ ಬಂದಿದ್ದಕ್ಕೆ, ಆ ಹಠವನ್ನು ಹಿಡಿದು ಸಾಧನೆ ಮಾಡಿದ್ದಕ್ಕೆ KGF ಚಾಪ್ಟರ್ 1 ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು. ಅದನ್ನು ಜನ ಯಾವ ಮಟ್ಟಕ್ಕೆ ಅಪ್ಪಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಮೆರೆಸಿದ್ರೋ ಅದೇ ಕಾರಣಕ್ಕೆ KGF ಚಾಪ್ಟರ್ 2 ಮೇಲೆ ಮತ್ತೊಂದಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ಅದಕ್ಕೆ ತಕ್ಕಂತೆ KGF ಚಾಪ್ಟರ್ 2ನ ಕೂಡ ಹಠಕ್ಕೆ ಬಿದ್ದು ಕಟ್ಟಿಕೊಟ್ಟಂತಹ ಯಶ್ ಹಾಗೂ ಪ್ರಶಾಂತ್ ನೀಲ್ ಅವರ ತಂಡ KGF ಚಾಪ್ಟರ್ 2ನಲ್ಲಿ ಕಮಾಲ್ ಮಾಡಿಬಿಟ್ರು. ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಕೂಡ ಯಾವ ಚಿತ್ರವೂ ಮಾಡಿರದಂತಹ ದಾಖಲೆಯನ್ನು KGF ಚಾಪ್ಟರ್ 2 ಮಾಡಿ ಮುಗಿಸಿದ್ದು ಇವಾಗ ಇತಿಹಾಸ. ಸೊ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮಾಡದ ಕೆಲಸಗಳನ್ನು ಮಾಡಲಿಕ್ಕೆ ಅಂತಾನೆ ಯಶ್ ಅವರು ಇರೋದು ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಮತ್ತೊಂದು ನಿರ್ಧಾರ ಅಂದರೆ KGF ಚಾಪ್ಟರ್ 1, KGF ಚಾಪ್ಟರ್ 2ನಲ್ಲಿ ಯಾವ ಥರ ಹಠ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡು ಸಕ್ಸಸ್ ಆದರೂ ಅದೇ ಥರ ಟಾಕ್ಸಿಕ್ನಲ್ಲೂ ಕೂಡ ಒಂದು ಹಠವನ್ನು ಮುಂದಿಟ್ಟಿದ್ದಾರೆ. ನಮ್ಮದೇ ತಂತ್ರಜ್ಞರಿರಬೇಕು, ನಮ್ಮವರೇ ಕೆಲಸ ಮಾಡೋರು ಇರಬೇಕು, ಸೆಟ್ ಹಾಕೋರು ನಮ್ಮವರೇ ಇರಬೇಕು, ನಮ್ಮದೇ ಜಾಗ ಆಗಿರಬೇಕು, ಕರ್ನಾಟಕದಲ್ಲೇ ಶೂಟಿಂಗ್ ನಡೀಬೇಕು. ಹಾಗಂತ ಬೇರೆ ದೇಶಗಳಲ್ಲೇ ಶೂಟಿಂಗ್ ನಡೆಯಲ್ವಾ ಅಂತಲ್ಲ, ಚಿತ್ರಕ್ಕೆ ಬೇಕಾದರೆ ಬೇರೆ ದೇಶಕ್ಕೆ ಹೋಗಿ ಶೂಟಿಂಗ್ ಮಾಡ್ಕೊಬರ್ತಾರೆ. ಆದರೆ ಆರಂಭ ಅಂದರೆ ನಾವಿವಾಗ ಈ ಥರ ಸೆಟ್ ಹಾಕಿ ಶೂಟಿಂಗ್ ಮಾಡೋದೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ, ದೊಡ್ಡ ಅಂದರೆ ಬಾಲಿವುಡ್ ಸಿನಿಮಾಗಳಲ್ಲಿ, ಹಾಲಿವುಡ್ ಸಿನಿಮಾಗಳಲ್ಲಿ ನೋಡ್ತೀವಿ. ಇನ್ನು ಸೌತ್ ಇಂಡಿಯಾದ ಸಾಕಷ್ಟು ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಹೈದರಾಬಾದ್ನಲ್ಲಿರುವ ರಾಮೋಜಿ ಫಿಲ್ಮ್ ಸಿಟಿಯಲ್ಲೇ ಶೂಟಿಂಗ್ ಆಗುತ್ತೆ. ಅದನ್ನು ತಪ್ಪಿಸಿ ನಾವು ಇಲ್ಲೇ ಮಾಡೋಣ ಅಂತ ಹಠವನ್ನು ತೊಟ್ಟು ಯಶ್ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎನಿವೇ, ಯಶ್ ಅವರ ಈ ನಿರ್ಧಾರಕ್ಕೆ, ಯಶ್ ಅವರ ಈ ಆಲೋಚನೆಗೆ ನಮ್ಮದೊಂದು ಸಲಾಮ್ ಅಂತ ಹೇಳ್ತಾ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.